ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ವಿನಯ್. ನಾವು ಬಂದಿರೋಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಮಳವೂರು ಗ್ರಾಮ ಪಂಚಾಯತಿ ಸದಸ್ಯರನ್ನ ಭೇಟಿ ಮಾಡೋದು. ಬನ್ನಿ ಅವರ ಒಂದು ರಾಜಕೀಯ ಜೀವನ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ವಾಸು ಪೇಜ್ ಅವರು. ವಾಸು ಪೇಜ್ ಅವರು. ಸರ್, ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿರುವಂಥದ್ದು ಸರ್? ಮಳವೂರು ಗ್ರಾಮ ಪಂಚಾಯತಿ. ಮಳವೂರು ಗ್ರಾಮ ಪಂಚಾಯತಿ. ಸರ್, ಇದೇ ಮೊದಲನೇ ಬಾರಿನ ಇಲ್ಲ ಕಳೆದ ಬಾರಿ ಸ್ಪರ್ಧಿಸಿದ್ರ ಸರ್ ಚುನಾವಣೆಗೆ? ಇಲ್ಲ, ಗ್ರಾಮ ಪಂಚಾಯತ್ ಇದೇ ಬಾರಿ. ಮುಂಚೆ 1987ರಲ್ಲಿ ಬಾಳ ಮಂಡಲ ಪಂಚಾಯತಲ್ಲಿ ಸದಸ್ಯನಾಗಿ ಆಯ್ಕೆಯಾಗಿದ್ದೆ ಸರ್. ಅಂದ್ರೆ ನೀವು ಒಂದು ಹಿಂದಿನ ಕಾಲದಲ್ಲಿ ಒಂದು ಮಂಡಲ ಪಂಚಾಯತಿ ಅಂತ ಇದ್ದಿದ್ದ ಕಾಲದಿಂದಲೂ ಒಂದು ಚುನಾವಣೆಗೆ ಸ್ಪರ್ಧಿಸಿದ್ದೀರಿ. ಆ ಬಾರಿ ಗೆದ್ದಿದ್ದೀರಾ ಸರ್? ಹೌದು, ಗೆದ್ದಿದ್ದ. ಪ್ರಥಮ ಆಯ್ಕೆಯಲ್ಲಿ ಗೆದ್ದಿದ್ದೇನೆ. ಪ್ರಥಮ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ ಸರ್. ಈ ಬಾರಿ ಗೆದ್ದಂಥ ಸಮಯದಲ್ಲಿ ನಿಮಗೆ ಟೋಟಲ್ ವೋಟ್ ಅಂತ ಎಷ್ಟು ಬಂದಿದೆ ಸರ್? ಅಂದಾಜು ಒಂದು 450-500 ವೋಟ್ ಬರ್ಬೋದು. ಒಂದು 56 ವೋಟ್ ಲೀಡಲ್ಲಿ ಬಂದಿದ್ದೇನೆ. ಒಂದು ಲೀಡಿಂಗ್ ಒಂದು 56 ವೋಟ್ಗಳಿಂದ ಒಂದು ಜಯಶೀಲರಾಗಿದ್ದಾರೆ ಸರ್. ಸರ್, ಯಾವ ಪಕ್ಷದಿಂದ ಗುರುತಿಸ್ಕೊಂಡಿರೋದು ಸರ್? ನಾನೀಗ ಭಾರತೀಯ ಜನತಾ ಪಕ್ಷದಲ್ಲಿ ಸದಸ್ಯನಾಗಿದ್ದೇನೆ. ಭಾರತೀಯ ಜನತಾ ಪಾರ್ಟಿನಲ್ಲಿ ಸದಸ್ಯರಾಗಿರೋದು ಸರ್. ಕಳೆದ ಬಾರಿಯಿಂದ ಒಂದು ಮಂಡಲ ಪಂಚಾಯತಿನಲ್ಲಿ ನೀವು ಮೊದಲನೇ ಬಾರಿಗೆ ಸ್ಪರ್ಧಿಸಿ ಮೊದಲನೇ ಬಾರಿನೇ ಒಂದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಒಂದು ನಿಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ಅಂತ ಬಂದಿದ್ವಿ. ಸೊ ಆ ಕಳೆದ ಬಾರಿಯಲ್ಲಿ ಏನೊಂದು 5 ವರ್ಷ ಅಧಿಕಾರಾವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆದಿತ್ತು ಸರ್? ನಮ್ಮ ಈ ಕೆಂಜ ಗ್ರಾಮದಲ್ಲಿ ಇಲ್ಲಿ ರಸ್ತೆಗಳಿರಲಿಲ್ಲ, ಕುಡಿಯೋ ನೀರು ಸೌಲಭ್ಯ ಇರಲಿಲ್ಲ. ತುಂಬ ಮೂಲಭೂತ ಸೌಕರ್ಯಗಳು ಏನೇನು ಜನರಿಗೆ ಬೇಕಾದರೆ ಯಾವುದೇ ತುಂಬ ಕೊರತೆ ಇತ್ತು. ಆವಾಗ ನಾವು 1982ರಲ್ಲಿ ನಾವೇ ಒಂದು ಆ ಮೌಲ್ಯಧಾರಿತ ರಾಜಕಾರಣ ಏನಿತ್ತು ಅದರ ಬಗ್ಗೆ ಒಂದು ಆಸಕ್ತರಾಗಿ ಸ್ಪರ್ಧೆ ಮಾಡಿ ನಮ್ಮಲ್ಲಿ ಆ ಜಿಲ್ಲಾ ಪಂಚಾಯತ್ನ ಮೂಲಕ ಜಿಲ್ಲಾ ಪರಿಷತ್ ಇತ್ತು. ಆವಾಗ ಜಿಲ್ಲಾ ಪರಿಷತ್ ಮೂಲಕ ನಾವು ಇದು ಹತ್ತಿರಬೈಲ್ ಕಡವಿನ ಬಾಗಿಲಿಂದ ಕಮ್ಮತ್ತಿಗೊಂಡಸಲ ರೈಲ್ವೆ ಗೇಟ್ ತನಕ ಮುಖ್ಯವಾದ ಒಂದು ರಸ್ತೆ ಸಂಪರ್ಕ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿ ಯಶಸ್ವಿಯಾಗಿದೆ. ರಸ್ತೆಯನ್ನು ಆವತ್ತೇ ನಾವು ನಿರ್ಮಾಣ ಮಾಡಿದ್ದೇವೆ ಸರ್ಕಾರದ ಅನುದಾನದಿಂದ. ಅಂದರೆ ನೀವು ಒಂದು ಮಂಡಲ ಪಂಚಾಯತಿ ಹಿಂದಿನ ಕಾಲದಲ್ಲೇ ನಿಮ್ಮ ಗ್ರಾಮಕ್ಕೆ ಒಂದು ರಸ್ತೆ ಕಾಲು ಸಂಕ ಇನ್ನಿತರ ಬಾವಿ, ಕುಡಿಯೋ ನೀರು, ಎಲ್ಲೆಲ್ಲಿ ನೀರಿನ ಕೊರತೆ, ಕುಡಿಯಲಿ ಜನರಿಗೆ ನೀರಿನ ಸಮಸ್ಯೆ ಇತ್ತು ಅಲ್ಲಲ್ಲಿ ತೆರೆದ ಬಾವಿಯನ್ನು, ಆವಾಗ ಮುಂಚೆ ಎಲ್ಲ ತೆರೆದ ಬಾವಿಯಲ್ಲಿ ಅವಕಾಶ ಇರಲಿಲ್ಲ. ಆದರೂ ನಾವು ಪ್ರಯತ್ನ ಪಟ್ಟು ನಮ್ಮಲ್ಲಿ ಬೋರ್ವೆಲ್ ಹಾಕಲಿಕ್ಕೆ ನೀರಿನ ಸಮಸ್ಯೆ ಇದೆ. ಯಾಕಂದರೆ ಅಲ್ಲಿ ಉಪ್ಪು ನೀರು ಒಳ್ಳೆ ಬದಿ ಹತ್ತಿರ ಇರೋದ್ರಿಂದ ಅಲ್ಲಿ ಉಪ್ಪು ನೀರು ಬರ್ತದೆ. ಆದ್ದರಿಂದ ನಾವು ಬೋರ್ವೆಲ್ ಹಾಕ್ಲಿಕ್ಕೆ ಆಗೋದಿಲ್ಲ. ಆವಾಗ ನಾವು ಕುಡಿಯೋ ನೀರು ತೆರೆದ ಬಾವಿಯನ್ನು ಸರ್ಕಾರದಿಂದ ಸ್ಪೆಷಲ್ ಆಗಿ ನಾವು ಅದು ತೆರೆದ ಬಾವಿ ಇದು ಸರ್ಕಾರದ ಅನುದಾನದಲ್ಲಿ ತೆರೆದ ಬಾವಿ ರಚನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೂ ನಾವು ಏನೋ ಒಂದು ನಾವು ನಿರ್ಣಯ ಕೈಗೊಂಡು ತೆರೆದ ಅಲ್ಲಲ್ಲಿ ನೀರಿನ ಸಮಸ್ಯೆ ಇದೆ, ಅಲ್ಲೊಂದು 3-4 ತೆರೆದ ಬಾವಿಯನ್ನು ನಾವು ಈ ಬಾರಿ ಗೆದ್ದಂಥ ಸಮಯದಲ್ಲಿ 3 ವರ್ಷ ಅಧಿಕಾರಾವಧಿನ ಕಳೆದಿದ್ದಾರೆ ಸರ್. ಈ 3 ವರ್ಷ ಅಧಿಕಾರಾವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ವಾರ್ಡಿಗೆ ಕಳೆದ ಬಾರಿಗಿಂತ ಈ ಬಾರಿ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆದಿದೆ? ಕಳೆದವರೆಗೆ ನಾವು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಇವಾಗ ಉಪಾಧ್ಯಕ್ಷರಾಗಿದ್ದ ರಿತೇಶ್ ಶೆಟ್ಟಿ ಅವರ ಸಹಕಾರದಿಂದ ಈ ರಸ್ತೆಗಳೆಲ್ಲ ನಾಮಕರಣಗೊಳಿಸುತ್ತಿದ್ದೇವೆ. ಮತ್ತು ಸುವರ್ಣ ಗ್ರಾಮದ ನಮಗೆ ಸುವರ್ಣ ಗ್ರಾಮದಲ್ಲಿ ನಮಗೆ ಸುಮಾರು 1 ಕೋಟಿ ಅನುದಾನ ಸಿಕ್ಕಿದೆ. ಅದರಲ್ಲಿ ನಾವು ಅಲ್ಲಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಕೂಡ ರಚನೆ ಮಾಡಿದ್ದೇವೆ. ಮತ್ತು ಅಲ್ಲಲ್ಲಿ ಕೆಲವು ಕಡೆ ಏನೇನು ಸಮಸ್ಯೆ ಇದೆ ಅಲ್ಲ ಬೇಕಾದಷ್ಟು ಅನುದಾನವನ್ನು ಆ ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ತರಿಸಿ ಇಲ್ಲಿ ನಮ್ಮಲ್ಲಿ ನನ್ನ ವಾರ್ಡ್ನಲ್ಲಿ ಅಲ್ಲಲ್ಲಿ ನೀರಿನ ಟ್ಯಾಂಕನ್ನು ಸುಮಾರು ಒಂದು 3-4 ನೀರಿನ ಟ್ಯಾಂಕ್ ಒಂದು 6 ಲಕ್ಷ 7 ಲಕ್ಷ ಹೀಗೆಲ್ಲ ಅನುದಾನ ತರಿಸಿ ನೀರಿನ ಟ್ಯಾಂಕನ್ನು ರಚನೆ ಮಾಡಿ ಜನರ ನೀರಿನ ಸಮಸ್ಯೆಯನ್ನು ಅದನ್ನು ಪರಿಹರಿಸಲಿಕ್ಕೆ ನಾವು ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಸರ್. ಅದು ನಿಮ್ಮ ಗ್ರಾಮದಲ್ಲಿ ಒಂದು ನೀರಿನ ಸಮಸ್ಯೆ ಹೆಚ್ಚಾಗಿ ಒಂದು ಮೂಲಭೂತ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತಂದ್ರೆ ಸರ್, ನೀವು ಕಳೆದ ಬಾರಿ ಒಂದು ಮಂಡಲ ಪಂಚಾಯತಿನಲ್ಲಿ ಸ್ಪರ್ಧಿಸಿದ್ರಿ ಅಂದಾಗ ಒಂದು 1987ರಲ್ಲಿ ಸ್ಪರ್ಧಿಸಿದ್ರಿ ಅಂತ ಮಂಡಲ ಪಂಚಾಯತಿಗೆ. ಅಂದರೆ ನೀವು ತದನಂತರ ಈಗ 2010ರಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಸ್ಪರ್ಧಿಸಬೇಕಂದ್ರೆ ಒಂದು 20-25 ವರ್ಷಗಳ ಒಂದು ಗ್ಯಾಪ್, ಆ ಅಂತರದಲ್ಲೂ ಮತ್ತೆ ನೀವು ಒಂದು ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಅನಿಸಿದ್ದು ಒಂದು ಒಲವು ಮೂಡಿದೆ ಯಾವ ರೀತಿ ಸರ್? ಅಂದರೆ ನನಗೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದಂದರೆ ಸ್ವಲ್ಪ ಆಸಕ್ತಿ ಕಡಿಮೆ. ಯಾಕಂದರೆ ನಮಗೆ ರಾಜ್ಯಕ್ಕೆ ಅಷ್ಟು ಈಗ ರಾಜಕಾರಣ ಅಂದರೆ ಒಂದು ಹೊಲಸು ಆ ಕ್ಷೇತ್ರ ಅಂದರೆ ಅಲ್ಲಿಗೆ ಹೋಗೋದಂದ್ರೆ ನನಗೆ ಜನರಿಗೆ ಅದು ನಮ್ಮಂಥವರಿಗೆ ಅಂದರೆ ಯಂಗ್ಸ್ಟರ್ಸ್ಗೆ ಅದೊಂದು ಇಡಿಸಿದ ಕ್ಷೇತ್ರ ಅಲ್ಲ, ನಮ್ಮಂಥವ್ರಿಗೆ ಅದು ಸೀದಾ ಸಾದ ಜನರಿಗೆ ಅದು ಇಡಿಸಿದ ಕ್ಷೇತ್ರ ಅಲ್ಲ ಅಂತ ಹೇಳಿಸಿ ನಾವು ಆ ಚುನಾವಣೆಯ ಒಂದು ಗೋಜಿಗೆ ಹೋಗೋದಿಲ್ಲ ಸ್ಪರ್ಧೆ ಮಾಡಲಿಕ್ಕೆ. ಆದರೆ ನಾವು ಕಳೆದ ಬಾರಿ ನಮ್ಮೊಂದು ಯಾವುದೋ ಒಂದು ಪಕ್ಷಕ್ಕೆ ಒಂದು ಬೆನಿಫಿಟ್ ಒಂದು ಸದಸ್ಯತ್ವ ಒಂದು ಸುಲಭವಾಗಿ ಸಿಗ್ತದೆ ಅನ್ನೋ ಕಾರಣದಿಂದ ನಾನು ಅಲ್ಲಿ ಆ ಒಂದು ಸ್ಪರ್ಧೆಗೆ ಒಪ್ಪಿಕೊಂಡೆ ಮತ್ತು ಸ್ಪರ್ಧಿಸಿದೆ. ನನ್ನ ಎದುರುಗಡೆ ಕೆಲವು ಕ್ಯಾಂಡಿಡೇಟ್ ಯಾರು ಇದ್ದಾರೆ ಅವರು ಎಲ್ಲ ವಾಪಸ್ ತೆಗೆದರು, ನಾಮಿನೇಷನ್ ವಾಪಸ್ ತೆಗೆದರು. ಮತ್ತು ನಮ್ಮ ಎದುರು ಪಕ್ಷದವರು ಇನ್ನೊಬ್ಬ ಕ್ಯಾಂಡಿಡೇಟನ್ನು ಅಲ್ಲೇ ಒಂದು ನಾಮಪತ್ರ ಹಾಕಿಸಿ ಮತ್ತೆ ನಮಗೆ ಅಲ್ಲಿ ಚುನಾವಣೆ ಸ್ಪರ್ಧೆ ಆಗುವಾಗೆ ಏರ್ಪಾಟಾಯಿತು. ಮತ್ತು ನಾನು ಆ ಸ್ಪರ್ಧೆಯಲ್ಲಿ ಕೂಡ ನಾನು ಜಯಗಳಿಸಿದೆ. ಜಯಶೀಲರಾದರೆ ಸರ್, ಅಂದರೆ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಕುಂಠಿತ ಆಗಿದೆ, ಅದು ಒಂದು ರಾಜಕೀಯ ಹೊಲಸಾಗಿದೆ ಅಂತ ಇಷ್ಟು ದಿನ ಗ್ಯಾಪ್ನ ಕೊಟ್ಟಿದ್ದೆ, ಮತ್ತೆ ರಾಜಕೀಯಕ್ಕೆ ಬಂದಿದ್ದೀರಾ ಸರ್. ಇನ್ನು ನಿಮ್ದು 15 ತಿಂಗಳ ಕಾಲ ಹೇಳಿ ಸರ್.
ಆದರೆ ರಾಜಕೀಯ ಅಂದ್ರೆ ನಾವು ರಾಜಕೀಯಕ್ಕೋಸ್ಕರ ರಾಜಕಾರಣ ಮಾಡಲಿಕ್ಕೆ ಬಂದವರಲ್ಲ. ನಮಗೊಂದು ಇದು ರಾಜಕೀಯ ನಮಗೊಂದು ಸೋಷಿಯಲ್ ಸಮಾಜ ಸೇವೆಗೆ ಒಂದು ಬ್ಯಾಕ್ ಬೋನ್ ಇದ್ದಾಗ ಆ ಒಂದು ಸಪೋರ್ಟ್ ಬೇಕು. ಅದಕ್ಕೋಸ್ಕರ ನಾವು ಈ ಒಂದು ಸ್ಪರ್ಧೆಗೆ ಇಳಿದಿದ್ದೇವೆ. ಯಾಕಂದ್ರೆ ನಮಗೊಂದು ಸಮಾಜ ಸೇವೆ ಅನ್ನೋದು ನಮಗೆ ಒಂದು ಹಾಬಿ, ಹವ್ಯಾಸ ಇದ್ದಾಗೆ. ಅದಕ್ಕೋಸ್ಕರ ಇದು ರಾಜಕೀಯನಲ್ಲ, ಇದು ಸಮಾಜ ಸೇವೆನೋ. ನಮ್ಮ ದೃಷ್ಟಿಯಲ್ಲಿ, ನಮ್ಮ ಒಂದು ಕಲ್ಪನೆಯಲ್ಲಿ ಇದು ನಾವು ರಾಜಕೀಯ ಮಾಡ್ತಾ ಇಲ್ಲ, ನಾವೊಂದು ಸಮಾಜ ಸೇವೆ ಮಾಡ್ತಾ ಇರ್ತೇವೆ ಅಂತ ಒಂದು ನಮ್ಮಲ್ಲಿ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಬ್ಯಾಕ್ ಬೋನ್, ಒಂದು ಬೆನ್ನೆಲುಬು, ಒಂದು ಊರ್ಗೋಲ್ ಆಗಿರ್ಲಿ ಅಂತ ಒಂದು ರಾಜಕೀಯಕ್ಕೆ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಸರ್. ಇದೇ ರೀತಿ ಇರಲಿ ಸರ್. ನಿಮ್ಮ ರಾಜಕೀಯ ಜೀವನ ಇನ್ನೂ ಈ ಬಾರಿನಲ್ಲಿ ನಿಮ್ಗೆ 15 ತಿಂಗಳ ಅಧಿಕಾರಾವಧಿ ಇದೆ ಸರ್. ಈ 15 ತಿಂಗಳ ಅಧಿಕಾರಾವಧಿನಲ್ಲಿ ನಿಮ್ಮ ಗ್ರಾಮಕ್ಕೆ ಒಂದು ಹೊಸ ಯೋಜನೆ ಅಂತ ಆಗಿರ್ಬೋದು, ಇಲ್ಲ ಈ ಕೆಲಸ ಕಾರ್ಯಗಳನ್ನ ಮಾಡಿ ಮುಗಿಸ್ಲೇಬೇಕು ಅಂತ ಅಂದ್ಕೊಂಡಿರುವಂಥದ್ದು ಅದರ ಕಾರ್ಯಗಳು ಸರ್? ನಮ್ಮಲ್ಲಿ ಇಲ್ಲಿ ನಮ್ಮ ಈ ಪರಿಸರದಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ. ಇಲ್ಲಿ ಈಗಾಗಲೇ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರ ಮೂಲಕ ನಮ್ಮ ಇಲ್ಲಿ ಮಗುರುಡಿ ದೇವಸ್ಥಾನದ ಎತ್ತರದ ಗುಡ್ಡದಲ್ಲಿ ಒಂದು ದೊಡ್ಡದಾದ ನೀರಿನ ಟ್ಯಾಂಕನ್ನು ರಚನೆ ಮಾಡಿಸಿ ಈಗಾಗಲೇ ಪೈಪ್ಲೈನ್ ಕಾರ್ಯವನ್ನು ಕೂಡ ಕೈಗೊಳ್ತಿದ್ದೇವೆ. ಅದರಲ್ಲಿ ಒಂದು ಕಾಮಗಾರಿ ಕೂಡ ನಡೀತಾ ಇದೆ, ಪೈಪ್ಲೈನ್ ಕಾಮಗಾರಿ. ಆ ಮೂಲಕ ಒಂದು ಇಡೀ ನಮ್ಮ ಮಳವೂರಲ್ಲಿ ಒಂದು ಈಗಾಗಲೇ ಮಳವೂರು ಡ್ಯಾಮ್ ಒಂದು ನಿರ್ಮಾಣಗೊಂಡಿದೆ. ಆ ನೀರನ್ನು ಈ ಕಡೆ ತರಿಸಿ ನಮ್ಮ ಈ ಕೆಂಜಾರ್ ಗ್ರಾಮಕ್ಕೆ ತರಿಸಿ ಆ ಮೂಲಕ ನೀರಿನ ಎಲ್ಲೆಲ್ಲಿ ಎಲ್ಲ ಸುತ್ತ ನಮ್ಮ ಈ ಪರಿಸರ ನೀರಿನ ಸಮಸ್ಯೆ ಇದೆ, ಅದನ್ನು ಪರಿಹರಿಸಲಿಕ್ಕೆ ನಾವು ಒಂದು ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದೇ ನಿಮ್ಮ ಗ್ರಾಮದಲ್ಲಿ ಒಂದು ಮಂಡಲ ಪಂಚಾಯಿತಿಯನ್ನು ಕಳೆದ ಬಾರಿ ಒಂದು 20-25 ವರ್ಷಗಳಿಂದ ರಾಜಕೀಯದಲ್ಲಿ ಇದ್ರೂ ನೀವು ನಿಮ್ಮ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಬರ್ತಾ ಇದೆ ಸರ್. ಆಗ ನೀರಿನ ಸಮಸ್ಯೆನ ಒಂದು ನೀಗಿಸ್ಬೇಕು ಅಂತ ಅನ್ಕೊಂಡಿರುವಂಥದ್ದು. ಮತ್ತೆ ರಸ್ತೆಗಳೆಲ್ಲ ಹಾಳಾಗಿದೆ. ನಾವು ಒಂದು ಮುಂಚೆ ನಮ್ಮ ಒಂದು ಶಾಸಕರ ಒಂದು ಸಹಕಾರದಿಂದ ಒಂದು ಸುಮಾರು 52 ಲಕ್ಷ ಒಂದು ಅನುದಾನವನ್ನು ತರಿಸಿಕೊಂಡು ಅವರ ಸಹಕಾರದಿಂದ ರಸ್ತೆ ಡಾಂಬರೀಕರಣಗೊಳಿಸಿದೆ. ಅದೀಗ ಎಲ್ಲ ಇಲ್ಲಿ ತುಂಬ SEZನವರ ಒಂದು ಗಾಡಿ ಓಡಾಡ್ತಿರೋದ್ರಿಂದ ನಮಗೆ ಅವರ ಗಾಡಿ ಓಡಾಡ್ತಿರೋದು ಈ ರಸ್ತೆಗಳೆಲ್ಲ ಈಗ ಹದಗೆಟ್ಟು ಹೋಗಿದೆ, ಡಾಮರ್ ಎದ್ದು ಹೋಗಿದೆ. ಅದಕ್ಕೋಸ್ಕರ ಏನಾದರೂ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಶಾಸಕರ ಅಥವಾ ಮುಂದೆ ಆಯ್ಕೆಗೆ ಬಲ್ಲಂಥ ಒಂದು MP ಏನು ಸಂಸ್ಥೆ ಏನಿದೆ ಅವರ ಒಂದು ಅನುದಾನ ತರಿಸಿ ನಮ್ಮ ಈ ರಸ್ತೆಯನ್ನು ಒಂದು ಡಾಮರೀಕರಣಗೊಳಿಸಿ ಒಂದು ಸಂಚಾರಕ್ಕೆ ಒಂದು ಯೋಗ್ಯವಾದ ರಸ್ತೆಯನ್ನು ಮಾಡಬೇಕು ಅನ್ನೋ ಒಂದು ನಮ್ಮಲ್ಲೊಂದು ಆಸೆ ಇಟ್ಕೊಂಡಿರುವಂಥದ್ದು ಸರ್. ಸರ್, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಹಿರಿಕರು ಯಾರಾದರೂ ರಾಜಕೀಯದಲ್ಲಿ ಇದ್ರೆ ಇಲ್ಲ ನೀವೇ ಮೊದಲಿಗರ ಸರ್? ನಾನೇ ಮೊದಲಿಗೆ, ಯಾರಿಲ್ಲ ನಿಮ್ಮ ಕುಟುಂಬದಲ್ಲಿ ರಾಜಕೀಯ. ನೀವು ಕುಟುಂಬದಲ್ಲೇ ನೀವೇ ಮೊದಲಿಗರು ರಾಜಕೀಯಕ್ಕೆ ಬಂದಂಥದ್ದು, ಮತ್ತೆ ನಿಮಗೆ ಒಂದು ರಾಜಕೀಯ ಬೆನ್ನೆಲುಬು, ರಾಜಕೀಯ ಗುರುಗಳು ಅಂತ ಯಾರು ಇರ್ತಾರೆ? ರಾಜಕೀಯ ಗುರುಗಳಂದ್ರೆ ನಮ್ಮಲ್ಲಿ ಈಗಾಗಲೇ ನಾವು, ಯಾಕಂದ್ರೆ ನಾವು ಮೌಲ್ಯದ ರಾಜಕಾರಣ ಒಪ್ಪಿಕೊಂಡು ಈ ರಾಜಕೀಯಕ್ಕೆ ಬಂದವರು. ನಮ್ಮಲ್ಲಿ ಇಷ್ಟಪಟ್ಟ ವ್ಯಕ್ತಿ ಅಂದರೆ ನಜೀರ್ ಸಾಬ್ ಅವರು, ನೀರ್ ಸಾಬ್ ಅವರ ಮೂಲಕ ನಾವು ಬಂದವರು. ಅವರನ್ನ ಒಂದು ಮಾದರಿಗೆ ರಾಜಕೀಯಕ್ಕೆ ಬಂದವರು, ರೋಲ್ ಮಾಡೆಲ್ ಇಟ್ಕೊಂಡು ರಾಜಕೀಯಕ್ಕೆ ಬಂದವರು. ಅದೇ ರೀತಿ ನಮ್ಮ ಒಂದು ಇಲ್ಲಿ ಗ್ರಾಮದಲ್ಲಿ ಒಂದು ಭಾಸ್ಕರ್ ಬಂಗೇರ್ ಅಂತ ಒಬ್ಬರು ಇದ್ರು. ಹೌದು, ಅವರು ಇವಾಗ ಇಲ್ಲ. ಆದರೂ ಅವರ ಜೊತೆಯಲ್ಲಿ ಅವರು ನಮ್ಮನ್ನು ಈ ರಾಜಕೀಯಕ್ಕೆ ಒಂದು ಈ ಸ್ಪರ್ಧೆಗೆ ಚುನಾವಣೆಗೆ ಒಂದು ಹೇಳ್ಕೊಂಡು ಬಂದರು. ನನ್ನ ಕಾಲೇಜ್ ಜೀವನ ಮುಗಿದ ಕೂಡಲೇ 1986 ಕಾಲೇಜ್ ಜೀವನ ಆಯಿತು. 87ನಲ್ಲಿ ಅದರ ನಾನು ಚುನಾವಣೆ ಸ್ಪರ್ಧಿಸಿದ್ದೆ ಕಾಲೇಜ್ ಜೀವನ ಆದ ಕೂಡಲೇ. ಸರ್, ಅದೇ ನಿಮಗೆ ಒಂದು ಬೆನ್ನೆಲುಬು ಅಥವಾ ಒಂದು ಮಾರ್ಗದರ್ಶನ ಅಥವಾ ಒಂದು ರೋಲ್ ಮಾಡೆಲ್ ಅಂತ ಹೇಳಿದ್ರೆ ಅವ್ರನ್ನ ಮಾದರಿಯಾಗಿ ಇಟ್ಕೊಂಡು ನೀವು ಒಂದು ಚುನಾವಣೆಗೆ ಸ್ಪರ್ಧಿಸಿದ್ರಿ ಅಂತ ಒಂದು ನಜೀರ್ ಸಾಬ್ ಆಗಿರ್ಬೋದು, ಇಲ್ಲ ನಿಮ್ಮ ಗ್ರಾಮದ ಒಬ್ಬರು ಭಾಸ್ಕರ್ ಅವರಾಗಿರ್ಬೋದು, ಅವರಿಗೆ ನಮ್ಮ 24x7 ಕರ್ನಾಟಕ ಮೂಲಕ ಯಾವ ರೀತಿ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್ ಅವರಿಗೆ? ಯಾಕಂದರೆ ಅವರು ನಮಗೆ ಏನೇನು ಗೊತ್ತಿಲ್ಲದ ಈ ಕ್ಷೇತ್ರಕ್ಕೆ ತಂದು ಒಂದು ಸಮಾಜ ಸೇವೆಗೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಅವರನ್ನು ನಾನು ಯಾವತ್ತೂ ಸ್ಮರಿಸ್ತಾ ಇದ್ದೆ, ಯಾವತ್ತಿದ್ರು ಸ್ಮರಿಸ್ತಾ ಇರ್ತಾರೆ ಅಂತ ಹೇಳ್ತಾರೆ ಸರ್. ನೀವು ಒಂದು ರಾಜಕೀಯ ಬಿಟ್ಟರೆ ಯಾವುದಾದ್ರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿರೋಂಥದ್ದು ಸರ್? ನಾನು ಸುತ್ತಲಿನ ಪರಿಸರ ಸಂಘ ಸಂಸ್ಥೆಯಲ್ಲಿ ಊರಿನ ಎಲ್ಲ ಶ್ರೇಯೋಭಿವೃದ್ಧಿಯಾಗಿ, ಧಾರ್ಮಿಕ ಆಗಲಿ, ಶೈಕ್ಷಣಿಕ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಸಂಘಟನೆಯಲ್ಲಿ ತುಂಬ ಆಸಕ್ತಿ. ಯಾಕಂದರೆ ಸಮಾಜ ಸೇವೆ ನಮಗೆ ಅದು ನನ್ನೊಂದು ಹಾಬಿ ಆಗಿರ್ತದೆ. ನಾನು ನಮ್ಮಲ್ಲಿ ಒಂದು ಕೆಂಜಾರ್ ಗ್ರಾಮದಲ್ಲಿ ಪ್ರಥಮವಾಗಿ ಮಂಡಲ ಪಂಚಾಯತ್ನ ಅವಧಿಯಲ್ಲೇ ನಮ್ಮಲ್ಲಿ ಹೈಸ್ಕೂಲ್ ಇರಲಿಲ್ಲ. ಇಲ್ಲಿ ನಾವು ದೂರದ ಬಜ್ಪೆಗೆ ಅಥವಾ ಸುರತ್ಕಲ್ಗೆ ಹೋಗಬೇಕಾಗಿತ್ತು. ಆವಾಗ ನಾವು ಇಲ್ಲೊಂದು ಹೈಸ್ಕೂಲ್ ಸರ್ಕಾರದಿಂದ ಒಂದು ಹೈಸ್ಕೂಲನ್ನು ಇಲ್ಲಿ ಪ್ರೌಢ ಶಾಲೆಯನ್ನು ತರಿಸಿಕೊಂಡು ಅದರಲ್ಲಿ ಸ್ಥಾಪಕ ಜೊತೆ ಕಾರ್ಯದರ್ಶಿ ಆಗಿದ್ದೆ, ಸರ್ಕಾರಿ ಪ್ರೌಢಶಾಲೆ ಕೆಂಜಾರ್ ಗ್ರಾಮ. ಮತ್ತು ಈ ವರ್ಷ ನಾವು ಅದನ್ನು 25ನೇ ವರ್ಷ ಕಳೆದ ವರ್ಷ ನಾವು ಆಚರಿಸಿದ್ದೇವೆ. ಅದರ ಬೆಳ್ಳಿ ಹಬ್ಬದ ಒಂದು ಕಾರ್ಯದರ್ಶಿಯಾಗಿ ಕೂಡ ನಾವು ಆ ಸರ್ಕಾರಿ ಪ್ರೌಢಶಾಲೆಯ ಒಂದು ಕಾರ್ಯಕ್ರಮವನ್ನು ಕೂಡ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಸರ್, ಮತ್ತೆ ಯಾವುದಾದ್ರು ಸಂಘ ಸಂಸ್ಥೆಗಳಂತಿರ್ಬೋದು, ನಿಮ್ಮ ಒಂದು ಸ್ನೇಹಿತರ ಬಳಗ ಸಂಘ ಸಂಸ್ಥೆಗಳಿರ್ಬೋದು, ಇಲ್ಲ ದೇವಸ್ಥಾನ ಧಾರ್ಮಿಕ ಸೇವಾ ಸಂಘಗಳಿರ್ಬೋದು, ಆ ರೀತಿ ಯಾವ್ದಾದ್ರು ಸಂಘ ಸಂಸ್ಥೆಗಳಿರ್ಬೋದು? ನಮಗೆ ಒಂದು ಜ್ಞಾನದ ಬೆಳಕ ನೀಡಿದಂಥ ನಮ್ಮ ಪರಿಸರದಲ್ಲಿರುವ ಮನೆ ಪಕ್ಕದಲ್ಲಿ ಅಂತ ನಮ್ಮ ಗ್ರಾಮದ ಈ ಅನುದಾನಿತ ಮುಖ್ಯ ಪ್ರಾಣ ಶಾಲೆ ಅಂತ ಇದೆ. ಆ ಒಂದು ನಮಗೇನು ಈ ಸಮಾಜದ ಬೆಳಕನ್ನು ಕಾಣಲಿಕ್ಕೆ ಒಂದು ಆ ವಿದ್ಯಾರ್ಥಿ ನೀಡಿದಂಥ ಶಾಲೆಗೆ ನಾನು ಅದರ ಆಡಳಿತ ಸಮಿತಿಯಲ್ಲಿ, ಬೆಟರ್ಮೆಂಟ್ ಕಮಿಟಿಯಲ್ಲಿ, ಶೈಕ್ಷಣಿಕ
ಶೈಕ್ಷಣಿಕ ಸಮಿತಿಯಲ್ಲಿ ಕೂಡ ಉಪಾಧ್ಯಕ್ಷನಾಗಿ ಆಡಳಿತ ಸಮಿತಿಯಲ್ಲಿ ಸದಸ್ಯನಾಗಿ ಇದ್ದುಕೊಂಡು ಈಗ ಅದರಲ್ಲಿ ದುಡಿದಿದ್ದೇನೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಆಡಳಿತ ಸಂಘದಲ್ಲಿ ನನ್ನ ವಿದ್ಯಾರ್ಥಿ ಜೀವನದಿಂದಲೂ SSLC ನನ್ನ ಪ್ರೌಢ ಶಿಕ್ಷಣ ಮುಗಿದ ಕೂಡಲೇ ನಾನು ಆಡಳಿತ ಸಂಘಕ್ಕೆ ಸೇರಿಕೊಂಡು ಈವರೆಗೂ ಕೂಡ ಆಡಳಿತ ಸಂಘದಲ್ಲಿ ತುಂಬ ಆಕ್ಟಿವ್ ಆಗಿ ಕಾರ್ಯನಿರತನಾಗಿದ್ದೇನೆ. ಜೊತೆಯಲ್ಲಿ ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವ ಕೂಡ ಆಚರಣೆ ಮಾಡ್ತಿದ್ದೇವೆ. ಊರಿಗೆ ಅದರಿಂದ ನಾವೊಂದು ಜನರಿಗೆ ಮನರಂಜನೆ ನೀಡೋದು, ಜೊತೆಗೆ ಶಾಲೆಯನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸೋದು, ಅದು ನಮ್ಮ ಉದ್ದೇಶ. ಮತ್ತು ನಮ್ಮ ಊರಿನ ದೈವಸ್ಥಾನ ಧಾರ್ಮಿಕ ಕ್ಷೇತ್ರದಲ್ಲಿ ಹೇಳೋದಂದರೆ ನಮ್ಮದು ಮಗರುಡಿ ಮಹಾದೇವ ದೇವಸ್ಥಾನ ಇದೆ, ಅದರ ಜೀವನ ಸಮಿತಿಯ ಸದಸ್ಯನಾಗಿ ಕೂಡ ಕಾರ್ಯನಿರತನಾಗಿದ್ದೇನೆ. ಜೊತೆಗೆ ನಮ್ಮದು ಕೋರ್ದಬ್ ದೇವಸ್ಥಾನ ಪಡ್ಪು ಅಂತ ಇದೆ, ಅದರಲ್ಲಿ ನಾನು ಸುಮಾರು 8 ವರ್ಷದಿಂದ ಕೋಶಾಧಿಕಾರಿಯಾಗಿ ದುಡಿದಿದ್ದೇನೆ. ಜೊತೆಗೆ ನಾವು ಕಳೆದ ವರ್ಷ ಮೊನ್ನೆ ಮಾರ್ಚ್ 19ಕ್ಕೆ ನಾವು ಜೀರ್ಣೋದ್ಧಾರ ಕಾರ್ಯ ಕೈಗೊಂಡು ಎಲ್ಲ ಅದರ ಸುಮಾರು ಒಂದು 10-20 ಲಕ್ಷ ಒಂದು ಧನ ಸಂಗ್ರಹ ಮಾಡಿಕೊಂಡು ಈ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಊರಿಗೊಂದು ಧಾರ್ಮಿಕ ಕ್ಷೇತ್ರ ಕೋರ್ದಬ ದೇವಸ್ಥಾನ ಬೇಕು ಅಂತೇಳಿ ಅದರಲ್ಲಿ ಕೂಡ ಒಂದು ಜೀರ್ಣ ಸಮಿತಿಯ ಸದಸ್ಯನಾಗಿ ದುಡಿದು ಮೊನ್ನೆ ಮಾರ್ಚ್ 19ಕ್ಕೆ ನಾವು ಒಂದು 4 ದಿನದ ಕಾರ್ಯಕ್ರಮವನ್ನು ಕೈಗೊಂಡು ತುಂಬ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಕೂಡ ಮುಗಿಸಿದ್ದೇವೆ. ಸರ್, ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ನಿಮ್ಮನ್ನು ಹೊರತುಪಡಿಸಿದ ಇನ್ನುಳಿದ ಸದಸ್ಯರ ಜೊತೆ ನಿಮ್ಮ ಒಂದು ಹೊಂದಾಣಿಕೆ ಯಾವ ರೀತಿ ಇದೆ? ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು ಯಾವುದು ರಾಜಕಾರಣ ಮಾಡಲಿಕ್ಕೆ ಹೋಗೋದಿಲ್ಲ. ಏನಾದ್ರು ಸ್ವಲ್ಪ ಇಶ್ಯೂ ಬೇಸ್ಡ್ ಅಂದರೆ ವಿಚಾರದ ಮೇಲೆ ಏನಾದರೂ ನಮಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಿರ್ಬೋದು ಹೊರತು ನಮಗೆ ಒಂದು ಸದಸ್ಯರ ಒಳಗೆ ಬೇರೆ ಒಂದು ವ್ಯಕ್ತಿಗತವಾಗಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಬರಲಿಲ್ಲ. ವಿಚಾರದ ಬಗ್ಗೆ ಮಾತ್ರ ನಮಗೆ ಒಂದು ಏನಾದರೂ ಚರ್ಚೆ ಮಾತುಕತೆ ಆಗಿರ್ಬೋದು ಹೊರತು ನಾವಲ್ಲಿ ರಾಜಕಾರಣ ಮಾಡಲಿಕ್ಕೆ ಪಂಚಾಯತ್ಗೆ ಹೋಗ್ತಾ ಇಲ್ಲ. ಸರ್, ನಿಮ್ಮ ಗ್ರಾಮದ ಜನತೆ ಅಥವಾ ನಿಮ್ಮ ಬೆಂಬಲಿಗರು, ನಿಮ್ಮ ಕುಟುಂಬ ನಿಮ್ಗೆ ಇದೇ ರೀತಿ ಒಂದು ಬೆಂಬಲವನ್ನು ಕೊಡ್ತಾ ಹೋದ್ರೆ ಒಂದು ರಾಜಕೀಯದಲ್ಲಿ ಒಂದು ಮೇಲ್ಮಟ್ಟದಲ್ಲಿ ಅಂದ್ರೆ ಒಂದು ಜಿಲ್ಲಾ ಮಟ್ಟ ಆಗ್ಬೋದು, ಒಂದು ತಾಲೂಕು ಮಟ್ಟ ಆಗ್ಬೋದು, ಆ ರೀತಿ ಒಂದು ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇದೆ ಸರ್? ನಿಮಗೆ ದೊಡ್ಡದಾದ ನಿರೀಕ್ಷೆ ಏನಿಲ್ಲ, ಅವಕಾಶ ಬಂದರೆ ಮತ್ತೆ ನೋಡ್ಬೋದು. ಅವಕಾಶ ಸಿಕ್ಕಿದ್ರೆ ಮತ್ತೆ ಸಿಕ್ಕಿದ್ರೆ ಹೌದು, ಅಭಿವೃದ್ಧಿ ಪಡಿಸ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಶಾಸಕರ ಸ್ಥಾನಕ್ಕೆ ಒಂದು MLAಗೆ ನಿಂತ್ಕೋಬಹುದು ಅಂತ ಹೇಳ್ತೀರಾ ಸರ್? ಜಿಲ್ಲಾ ಪಂಚಾಯತಿಯಲ್ಲಿ ನಮಗೆ ಸಾಧಾರಣ ಒಂದು ಅವಕಾಶ ಈಗಾಗಲೇ ಸಿಗುತ್ತೆ, ಖಂಡಿತ ಸಿಗುತ್ತೆ. ಯಾಕಂದ್ರೆ ನಮ್ಮ ಮೀಸಲಾತಿ ಏನು ಬರ್ತದ ಆ ಮೀಸಲಾತಿ ಹೊಂದಿಕೊಂಡು ಬಹುಶಃ ನಾನು ಕೂಡ ಒಂದು ನಮ್ಮ ನಾಯಕರ ಕಲ್ಪನೆಯಲ್ಲಿ ಕೂಡ ನಾನು ಅವರ ಆಲೋಚನೆಯಲ್ಲಿ ನಾನು ಕೂಡ ಇದ್ದೇನೆ. ಜಿಲ್ಲಾ ಪಂಚಾಯತ್ ಸದಸ್ಯ ಏನಾದರೂ ಮೀಸಲಾತಿ ಬಂದರೆ ಅದಕ್ಕೆ ನಾನು ಒಂದು ಅವಿರೋಧ ಅಂದರೆ ಅವರಾಗಿ ಈಗಾಗಲೇ ಕಲ್ಪನೆ ಮಾಡಿಕೊಂಡಿದ್ದಾರೆ, ಅದೊಂದು ಅವಕಾಶ ಬರಲಿಕ್ಕೂ ಸಾಕಾಗ್ಬೋದು, ಸಿಗ್ಬೋದು. ಸರ್, ನೀವು ಮೊದಲಿಗೆ ಮಂಡಲ ಪಂಚಾಯತಿನಲ್ಲಿ ಸ್ಪರ್ಧಿಸಿ ಒಂದು 25 ವರ್ಷಗಳ ಗ್ಯಾಪ್ನ ಕೊಟ್ಟು ನೀವು ಗ್ರಾಮ ಪಂಚಾಯತಿಗೆ ಚುನಾವಣೆಗೆ ಸ್ಪರ್ಧಿಸಿದ್ರಿ. 25 ವರ್ಷಗಳ ಒಂದು ಅಂತರ ಇದ್ರೂ, ಒಂದು ಗ್ಯಾಪ್ ಇದ್ರೂ ಜನ ನಿಮ್ಮನ್ನು ನೆನಪದಲ್ಲಿ ಇಟ್ಕೊಂಡು ನಿಮ್ಮನ್ನು ಗೆಲ್ಸಿದ್ದಾರೆ ಸರ್. ಅಂದರೆ ಅವರ ಅತ್ಯಮೂಲ್ಯ ಮತವನ್ನು ನೀಡಿ ಮತವನ್ನು ಹಾಕಿ ನಿಮ್ಮನ್ನು ಒಂದು 60ರಿಂದ 70 ಮತಗಳ ಅಂತರದಿಂದ ನಿಮ್ಮನ್ನ ಜಯಶೀಲರನ್ನಾಗಿ ಮಾಡಿದ್ದಾರೆ. ನಿಮ್ಮ ಗ್ರಾಮದ ಜನತೆಗೆ ನಮ್ಮ 24x7 ಕರ್ನಾಟಕ.com ಮೂಲಕ ಯಾವ ರೀತಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಸರ್? ನಾನು ಬಹುಶಃ ನನಗೆ ವಿದ್ಯಾರ್ಥಿಯಿಂದ ನನಗೆ ಒಂದು ಸಮಾಜ ಸೇವೆ ಮಾಡೋದೊಂದು ಹವ್ಯಾಸ. ಆದ್ದರಿಂದ ಆ ಸಮಾಜ ಸೇವೆಯನ್ನು ನಾನು ರಾಜಕೀಯದಿರಲಿ ಅಥವಾ ಸ್ಪರ್ಧೆ ಇರಲಿ ಅಥವಾ ಪಂಚಾಯತ್ ಸದಸ್ಯನಾಗಿರಲಿ ಯಾವ ರಾಜಕೀಯ ಬಿಟ್ಟು ಕೂಡ ನಾನು ಈಗಾಗಲೇ ಆ ಸಮಾಜ ಸೇವೆಯನ್ನು ಮುಂದುವರಿಸಿರೋದ್ರಿಂದ ನನಗೆ ನನ್ನ ಮೇಲೆ ಜನರಿಗೆ ತುಂಬ ಒಂದು ಅಭಿಮಾನ ಇದೆ. ಆದ್ದರಿಂದ ನಾನು ಯಾವತ್ತೂ ಆ ಗ್ಯಾಪಲ್ಲಿ ಅಂತರ ಬಿಟ್ಟು ಸ್ಪರ್ಧೆ ಮಾಡಿದರೂ ನನ್ನ ಜನರು ಆಯ್ಕೆ ಮಾಡ್ತಾರೆ. 25 ವರ್ಷಗಳ ಒಂದು ಗ್ಯಾಪನ್ನು ಕೊಟ್ಟು ಮತ್ತೆ ಗ್ರಾಮ ಪಂಚಾಯತಿನಲ್ಲಿ ಅಂದರೆ ಊರಿನ ಒಂದು ರಾಜಕಾರಣ ಹದಗೆಟ್ಟಿದೆ, ಗ್ರಾಮನ ಅಭಿವೃದ್ಧಿ ಪಡಿಸಬೇಕು ಅಂತ ಮತ್ತೆ ಒಂದು ಚುನಾವಣೆಗೆ ಸ್ಪರ್ಧಿಸಿ ಒಂದು ರಾಜಕೀಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಈಗ 3 ವರ್ಷವನ್ನು ಕಳೆದಿದ್ದಾರೆ. ಈ 3 ವರ್ಷದಲ್ಲೂ ಅವರು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಬರ್ತಾ ಇದ್ದಾರೆ. ಅದು ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಜಿಲ್ಲಾ ಪಂಚಾಯತಿ ಆಗಲಿ, ಒಂದು ತಾಲೂಕು ಪಂಚಾಯತಿ ಆಗಲಿ ಅವಕಾಶ ಸಿಕ್ಕಿದ್ರೆ ಖಂಡಿತ ಸ್ಪರ್ಧಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ, ಮತ್ತು ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಅವಕಾಶ ಇದೇ ರೀತಿ ಸಿಗಲಿ, ಅವ್ರ ಮುಂದೆ ರಾಜಕೀಯ ಜೀವನದಲ್ಲಿ ಉಜ್ವಲ ಭವಿಷ್ಯ ಇರಲಿ ಅಂತ ಹೇಳ್ತಾ ಅತ್ಯಮೂಲ್ಯ ಸಮನ್ವಯ ಕಳೆದಕ್ಕೆ ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು.